ಕಾರ್ಖಾನೆ ಧೂಳಿನಿಂದ ಆ ಭಾಗದ ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ಸಾಲು ತೊಂದರೆ ಆಗ್ತಾ ಇತ್ತು. ಇದರಿಂದ ಬೇಸತ್ತು ರೈತರು ಕಾರ್ಖಾನೆ ವಿರುದ್ಧ ಪ್ರತಿಭಟನೆ ನಡೆಸೋಕೆ ಶುರು ಮಾಡಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಕೂಡ ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ ರೈತರಿಗೆ ಈಗ ಪರಿಹಾರ ಸಿಕ್ಕಿದೆ. ಹೋರಾಟಕ್ಕೆ ಮಣಿದ ಕಾರ್ಖಾನೆ ಆಡಳಿತ ಮಂಡಳಿ. ಎಕರೆಗೆ 12,000 ರೂಪಾಯಿ ಪರಿಹಾರ. ನ್ಯೂಸ್ 18 ಇಂಪ್ಯಾಕ್ಟ್. ಬಾಗಲಕೋಟೆಯ ಮುಧೋಳ ತಾಲೂಕಿನ ಮುದ್ದಾಪುರ ಗ್ರಾಮದ ಬಳಿ ಜೆಕೆ ಸಿಮೆಂಟ್ ಕಾರ್ಖಾನೆ ಇದೆ. ಇದರಿಂದ ಬರುವ ಕಪ್ಪು ಧೂಳು ಭಯಾನಕ ಬ್ಲಾಸ್ಟಿಂಗ್ನಿಂದ ಅಕ್ಕಪಕ್ಕದ ಗ್ರಾಮಸ್ಥರು ರೈತರಿಗೆ ಸಾಕಷ್ಟು ತೊಂದರೆಯಾಗ್ತಿತ್ತು. ಕಾರ್ಖಾನೆ ಧೂಳಿನ ಜೊತೆಗೆ ಆಹಾರ ನೀರು ಸೇವಿಸಿ ಜನರಿಗೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ಅಂತ ಆರೋಪಿಸಿ ಕಳೆದ 12 ದಿನಗಳಿಂದ ರೈತರು ಪ್ರತಿಭಟನೆ ನಡೆಸಿದ್ರು. ಧೂಳಿನಿಂದ ಬೆಳೆ ಹಾನಿಯಾಗುತ್ತೆ, ಬ್ಲಾಸ್ಟಿಂಗ್ನಿಂದ ಬೋರ್ವೆಲ್ ನೀರು ಬತ್ತುತ್ತಿವೆ, ಮನೆಗಳು ಹಾನಿಯಾಗ್ತಿವೆ. ಹೀಗಾಗಿ ಪ್ರತಿ ವರ್ಷ ಹಾನಿಗೊಳಗಾಗೋ ಜನರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ರು. ಈ ಬಗ್ಗೆ ನ್ಯೂಸ್ 18 ಜೂನ್ 26ರಂದು ವಿಸ್ತೃತ ವರದಿ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ ಕಾರ್ಖಾನೆಯಿಂದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಿದೆ. ಚಳುವಳಿ ಅವರ ಸ್ಟ್ರೈಕಿಗೆ ನಾವು ಪರಿಗಣನೆಗೆ ತಗೊಂಡು ರೈತರ ಮನವಿ ಕೃಷಿಯಲ್ಲಿ ನಮಗೆ ತೊಂದರೆ ಆಗ್ಲಿಕ್ಕತ್ತದ ಮತ್ತು ನೀರಿನ ಪೊಲ್ಯೂಷನ್ ಇದೆ, ಏರ್ ಪೊಲ್ಯೂಷನ್ ಆಗ್ಲಿಕ್ಕತ್ತದ ಮತ್ತು ಬಿಲ್ಡಿಂಗ್ಗಳು ಸ್ಕ್ರಾಚ್ ಆಗ್ಲಿಕ್ಕತ್ತವ, ಇದು ಬಿರುಕು ಬೀಳ್ಲಿಕ್ಕತ್ತವ ಅಂತ ಹೇಳಿ ಅವ್ರ ಡಿಮ್ಯಾಂಡ್ ಅದ. ಕುಡಿಯುವ ನೀರಿನ ಗುಣಮಟ್ಟತೆಯನ್ನ ಪರಿಶೀಲನೆ ಮಾಡುವಂತಹ ಅಧಿಕಾರಿಗಳು ಹಾಗೂ ಪೊಲ್ಯೂಷನ್ ಬೋರ್ಡ್ನಿಂದ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಎಲ್ಲ ಪರಿಶೀಲನೆಯ ವರದಿಯನ್ನ ನಮಗೆ ಕೊಡೋರಿದ್ದಾರೆ. ಇನ್ನು ಜಿಲ್ಲೆಯ ಹಲಕಿ, ನಿಂಗಾಪುರ, ಮುದ್ದಾಪುರ, ಬೊಮ್ಮಣ್ಣ ಬುದ್ನಿ, ಮೆಟಗುಡ್ಡ ಗ್ರಾಮಸ್ಥರಿಗೆ ಕಂಟಕವಾಗಿರುವ ಕಾರ್ಖಾನೆ ಸಮಸ್ಯೆಗಳಿಗೆ ಜಿಲ್ಲಾಡಳಿತ ಶಾಶ್ವತ ಪರಿಹಾರ ಭರವಸೆ ನೀಡಿದೆ. ಜಿಲ್ಲಾಧಿಕಾರಿ ಸಂಗಪ್ಪ, ಎಸ್ಪಿ ಸಿದ್ಧಾರ್ಥ ಗೋಯಲ್ ರೈತರ ಸಮಸ್ಯೆಯನ್ನ ಆಲಿಸಿ ಬೆಳೆಹಾನಿ ಮತ್ತು ಆರೋಗ್ಯದ ಮೇಲೆ ಆಗ್ತಿರುವ ಸಮಸ್ಯೆಯ ಬಗ್ಗೆ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈಗಾಗಲೇ ಬೆಳೆಹಾನಿಯಾದ ರೈತರಿಗೆ ಕಾರ್ಖಾನೆಯಿಂದ ಪ್ರತಿ ಎಕರೆಗೆ 12,000 ರೂಪಾಯಿ ತಾತ್ಕಾಲಿಕ ಪರಿಹಾರ ಕೊಡುವಂತೆ ಸೂಚಿಸಿದ್ರು. ಇದರ ಬೆನ್ನಲ್ಲೇ ಇದೀಗ ಕಾರ್ಖಾನೆ ಆಡಳಿತ ಮಂಡಳಿ ಮುಧೋಳ ತಹಶೀಲ್ದಾರ್ ಮೂಲಕ 3 ರೈತರಿಗೆ ಚೆಕ್ ವಿತರಣೆ ಮಾಡಿದ್ದಾರೆ. 12,000 ರೂಪಾಯಿ ತಾತ್ಕಾಲಿಕ ಪರಿಹಾರ ನೀಡ್ತೀವಿ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಹಾಗೂ ರೈತ ನಿಯೋಗವನ್ನು ಜೊತೆಗೆ ಕಂಪನಿಯವರು ಆ ನಿಯೋಗದಲ್ಲಿ ರಚನೆ ಮಾಡಿ ಅವರಿಗೆ ವೈಜ್ಞಾನಿಕವಾಗಿ ಬೆಳೆ ಸಮೀಕ್ಷೆ ಮಾಡಿ ವೈಜ್ಞಾನಿಕ ಧೂಳಿನ ಬರುತ್ತದನ್ನು ಪರಿಗಣಿಸಿ ನಾವು ಶಾಶ್ವತ ಪರಿಹಾರವನ್ನು ನಿಗದಿ ಮಾಡ್ತೀವಿ ಅಂತೇಳಿ ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ಉಪವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತಮ್ಮ ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ಮತ್ತು ಈ ಎಲ್ಲ ಒಂದು ಕಾರ್ಖಾನೆ ಒಪ್ಪಿಕೊಳ್ಳುವುದಕ್ಕೆ ಅದರಲ್ಲಿ ನ್ಯೂಸ್ 18 ಪಾತ್ರವೂ ಕೂಡ ಪ್ರಮುಖವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾರೆ. ಒಟ್ನಲ್ಲಿ ಕಾರ್ಖಾನೆ ವಿರುದ್ಧ ಹೋರಾಟಕ್ಕೆ ಕುಳಿತ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ತಾತ್ಕಾಲಿಕ ಪರಿಹಾರ ನೀಡಿದ ಬಳಿಕ ಹೋರಾಟ ಕೈಬಿಟ್ಟಿದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಹಾನಿ ಬಗ್ಗೆ ವರದಿ ಸಲ್ಲಿಸಿ ಶಾಶ್ವತ ಪರಿಹಾರ ಕೊಡಿಸಬೇಕಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.